ಕೋರ್ಟ್ ಹಾಲಲ್ಲಿ ಎಲ್ಲರೂ ನೆರೆದಿದ್ದರು. ಪ್ರಕರಣ ಸಂಖ್ಯೆ 3518. ಪೀಠದಲ್ಲಿ ಕುಳಿತಿದ್ದ ನ್ಯಾಯಾಧೀಶರ ಮುಂದೆ ಮಹಿಳಾ ವಕೀಲೆ ವಸುಂಧರಾ, ಮಹಾಸ್ವಾಮಿ, ಈಗ ನಾನು ಸಂಗಮ್ ಸಾರ್ವಭೌಮ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಇಷ್ಟಪಡುತ್ತೇನೆ ಎಂದರು. ದೊಡ್ಡ ಸಭಾಂಗಣದಂತಹ ಸ್ಥಳದಲ್ಲಿ ಅಶ್ವಿನ್ ಕಡೆಯ ಜನರು ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಭಾವನಾ ಕಡೆಯ ಜನರು ಕುಳಿತಿದ್ದರು. ಸಾಕ್ಷಿ ಪೆಟ್ಟಿಗೆಯ ಹೆಸರಿನಲ್ಲಿ 3 ಅಡಿ ವೇದಿಕೆಯನ್ನು ನಿರ್ಮಿಸಲಾಗಿತ್ತು. ಅದರ ಮುಂದೆ 4 ಮರದ ಕಂಬಗಳು ತಲಾ 3 ಅಡಿಗಳು ಸ್ಥಿರವಾಗಿದ್ದವು. ಸಂಗಮ್ ಸಾರ್ವಭೌಮ ಅವರು ಬಂದು ಮತ್ತೊಮ್ಮೆ ಸತ್ಯದ ಪ್ರಮಾಣವಚನ ಸ್ವೀಕರಿಸಿದರು. ವಸುಂಧರಾ ಸಂಗಮ್ ಅವರ ಬಳಿಗೆ ಬಂದರು. ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಪುನರಾವರ್ತಿಸೋಕೆ ಇಷ್ಟಪಡ್ತೀನಿ ಎಂದರು ಅವರನ್ನೇ ನೋಡುತ್ತಾ. ಸಂಗಮ್ ಆಗಲಿ ಎಂಬಂತೆ ತಲೆ ಆಡಿಸಿದರು. ವಸುಂಧರಾ, ನಿಮ್ಮ ಮಗಳು ಮದುವೆ ಪುರೋಹಿತ್ನಂತಹ ಶ್ರೀಮಂತ ಕುಟುಂಬದಲ್ಲಿ ನಿಶ್ಚಯ ಆದಾಗ ನೀವೆಲ್ಲರೂ ಸಂತೋಷವಾಗಿದ್ರಿ, ಹೌದಾ ಎಂದು ಕೇಳಿದರು. ಸಂಗಮ್ ಹೌದು ಎಂದರು. ವಸುಂಧರಾ, ಭಾವನಾ ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಯಾವತ್ತಾದರೂ ಹೇಳಿದ್ರಾ ಎಂದು ಕೇಳಿದರು. ಸಂಗಮ್ ಇಲ್ಲ ಮೇಡಮ್, ಅವಳು ತುಂಬ ಸಂತೋಷವಾಗೇ ಇದ್ಲು ಎಂದರು. ವಸುಂಧರಾ, ಹಾಗಾದರೆ ಮದುವೆಗೆ ಸಂತೋಷವಾಗಿರೋ ಹುಡುಗಿ ಮದುವೆ ಇನ್ನು 7 ದಿನ ಇದೆ ಅಂತ ಅನ್ನುವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕಾರಣ ಏನು? ನಾನಿಲ್ಲಿ ಅದನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಂದರು. ವಿಶ್ವಾಸ್ ಪಕ್ಕದಲ್ಲಿ ಕುಳಿತಿದ್ದ ಅವನ ಸಹಾಯಕ ಆಶ್ಚರ್ಯದಿಂದ ಹಿಂತಿರುಗಿ ಅಶ್ವಿನನ್ನು ನೋಡಿದನು. ಜಡ್ ಸರ್ ನಾಯರ್ ಅವರು, ಇದೆಲ್ಲ ನಿಜವೇ ಎಂದು ಕೇಳಿದರು. ವಸುಂಧರಾ, ಹೌದು ಮೈಲಾರ್ಡ್, ಸಂಗಮ್ ಅವರ ಮಗಳು ಭಾವನಾ ತನ್ನ ಮದುವೆಗೆ ಮುಂಚೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಎಂದರು. ನಾಯರ್, ಯಾಕೆ? ಈ ಬಗ್ಗೆ ಏನಾದರೂ ಪುರಾವೆ ಇದೆಯಾ ಎಂದು ಕೇಳಿದರು. ವಸುಂಧರಾ, ಹೌದು ಮೈಲಾರ್ಡ್, ಪುರಾವೆಗಳಿವೆ. ಭಾವನಾಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಈಗ ಹೊರಗಿದ್ದಾರೆ ಎಂದರು. ನಾಯರ್, ಹಾಗಾದರೆ ನೀವು ಅಪೂರ್ಣ ಪುರಾವೆ ತಂದಿದ್ದೀರಾ? ಸಂಗಮ್ ಅವರನ್ನು ನೋಡುತ್ತಾ, ಈ ವಿಷಯವನ್ನ ಇಲ್ಲಿವರೆಗೆ ಯಾಕೆ ಮುಚ್ಚಿಟ್ಟಿದ್ರಿ? ನಿಮ್ಮ ಮಗಳ ಮೇಲೆ ಮದುವೆಯಲ್ಲಿ ಸಂತೋಷವಾಗಿದ್ರಾ ಅಥವಾ ಇಲ್ವಾ ಎಂದು ಕೇಳಿದರು. ಸಂಗಮ್, ಇಲ್ಲ ಸ್ವಾಮಿ, ಅವಳು ತುಂಬ ಸಂತೋಷವಾಗೇ ಇದ್ಲು ಎಂದರು. ನಾಯರ್, ಅವರು ಸಂತೋಷವಾಗಿದ್ದರೆ ಅವ್ರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಎಂದವರು. ವಿಶ್ವಾಸ್ ಎಂದರು. ವಿಶ್ವಾಸ್ ತಕ್ಷಣ ಮುಂದೆ ಬಂದು ನಿಂತನು. ಎಸ್ ಮೈಲಾರ್ಡ್ ಎಂದನು. ನಾಯರ್, ನೀವಿದ್ರ ಬಗ್ಗೆ ಏನಾದರೂ ಹೇಳಿ ಬಯಸ್ತೀರಾ ಎಂದರು. ವಿಶ್ವಾಸ್, ಮೈಲಾರ್ಡ್, ನಂಗೆ ಸ್ವಲ್ಪ ಸಮಯ ಬೇಕು ಎಂದು ಕೇಳಿದ. ನಾಯರ್, ಸಮಯ ತಗೊಂಡು ನೀವೇನ್ರಿ ಮಾಡ್ತೀರಾ? ಫೈಲ್ ಸರಿಯಾಗಿ ಓದ್ಲಿಲ್ವಾ ಅಥವಾ ಸಾಕ್ಷಿಗಳನ್ನ ನೋಡ್ಲಿಲ್ವಾ ಎಂದು ಕೇಳಿದರು. ವಿಶ್ವಾಸ್ಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ. ನಾಯರ್, ಹೇಗಾದರೂ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕಕ್ಷಿದಾರರು ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಗಲಾಟೆಗಳ ಮೂಲಕ ಸುದ್ದಿ ಆಗ್ಲಿದ್ದಾರೆ ಅಲ್ವಾ? ಈ ಬಾರಿ ನೀವು ಈ ಪ್ರಕರಣವನ್ನ ಸರಿಯಾಗಿ ಅಧ್ಯಯನ ಮಾಡಲಿಲ್ವಾ ಹಾಗಿದ್ರೆ ಎಂದು ಕೇಳಿದರು. ವಿಶ್ವಾಸ್, ಮೈಲಾರ್ಡ್, ಮುಂದಿನ ದಿನಾಂಕ ಎಂದನು. ನಾಯರ್, ಏನಿದು ವಿಶ್ವಾಸ್, ಡೇಟ್ಸ್ ಮೇಲೆ ಡೇಟ್ಸ್ ಬೇಕಾ ನಿಮಗೆ? ಹೇ ದಿವಾಕರ್ಗೆ ಕಾಲ್ ಮಾಡ್ರಿ ಎಂದರು. ಅಷ್ಟರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತರು. ನಾಯರ್, ಮುಂದಿನ 16ನೇ ತಾರೀಕಿನ ದಿನ ಡಾಕ್ಟ್ರು ಇಲ್ಲಿರಬೇಕು ಎಂದು ತಾಕೀತು ಮಾಡಿದರು. ದಿವಾಕರ್, ಎಸ್ ಮೈಲಾರ್ಡ್ ಎಂದರು. ನಾಯರ್, ಮಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ನೀವು ಕಾರಣ ಕೇಳಿದ್ರಾ ಅಥವಾ ಇಲ್ವಾ ಎಂದರು ಸಂಗಮ್ ಅವರತ್ತ ತಿರುಗಿ. ಸಂಗಮ್ ತಲೆ ತಗ್ಗಿಸಿದರು. ನಾಯರ್, ಮಕ್ಕಳು ದೊಡ್ಡೋರಾದಾಗ ಅವರು ತಮ್ಮ ಒಳ್ಳೇದು ಮತ್ತು ಕೆಟ್ಟದನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿರ್ತಾರೆ. ಅವಳು ಸಾಯೋಕೆ ಪ್ರಯತ್ನಿಸಿದಾಗ ನೀವು ನಿಲ್ಲಿಸಬೇಕಿತ್ತು. ಪ್ರಯತ್ನಿಸೋದ್ರ ಅರ್ಥ ಏನು? ಈಗ ನೀವು ಪ್ರಕರಣವನ್ನ ಗೆದ್ರೂ ನಿಮ್ಮ ಮಗಳು ವಾಪಸ್ ಬರಲ್ಲ. ನೀವು ನಿಮ್ಮ ಮಗಳನ್ನ ಕಡೆ ಗಮನ ಹರಿಸ್ಲಿಲ್ಲ, ಇನ್ನು ನಿಮ್ಮ ಮೊಮ್ಮಗಳಿಗಾಗಿ ನೀವೇನ್ ಮಾಡೋಕ್ ಸಾಧ್ಯ ಕೇಳಿದರು. ಅಶ್ವಿನ್ ಏನನ್ನೋ ಹೇಳಲು ಎದ್ದ ತಕ್ಷಣ ಸುಮಂಗಲ ಅವನ ಕೈ ಹಿಡಿದು ತಕ್ಷಣ ಕೂರಿಸಿದರು. ನಾಯರ್ ಅಶ್ವಿನ್ ಕಡೆಗೆ ದಿಟ್ಟಿಸುತ್ತಾ, ಇದು ಕೋರ್ಟ್. ಶಾಂತಿಗೆ ಭಂಗ ತಂದ ಆರೋಪದ ಮೇಲೆ ನಾನು ಈಗಲೇ ನಿರ್ಧಾರ ಪ್ರಕಟಿಸ್ತೀನಿ ಎಂದಾಗ ವಿಶ್ವಾಸ್ ಮತ್ತೊಮ್ಮೆ ಅಶ್ವಿನ್ನತ್ತ ದಿಟ್ಟಿಸಿ ನೋಡಿದ. ನಾಯರ್, ಎಸ್ ಮಿಸ್ಟರ್ ವಿಶ್ವಾಸ್, ನಾನು ನಿಮ್ಗೇನನ್ನೋ ಹೇಳಿದ್ದೆ ಎಂದರು. ವಿಶ್ವಾಸ್, ಮೈಲಾರ್ಡ್, ಮುಂದಿನ ದಿನಾಂಕದಂದು ಅವ್ರನ್ನ ಹಾಜರುಪಡಿಸಲಾಗುವುದು. ಯಾವುದೇ ಕೌನ್ಸಿಲರ್ ಇಷ್ಟು ಬೇಗ ಸರ್ಟಿಫಿಕೇಟ್ ನೀಡೋದಿಲ್ಲ ಎಂದನು ತಲೆಬಾಗಿಸಿ. ನಾಯರ್, ನೀವೆಲ್ಲನೂ ಯೋಚಿಸೇ ಇಲ್ಲಿಗೆ ಬಂದಿರುವಂತೆ ತೋರ್ತಿದೆ. ಹೀಗೆ ಹೇಳುತ್ತಾ ತಲೆ ಆಡಿಸಿದ ಅವರು ಒಂದು ಕಾಗದದ ಮೇಲೆ ಏನನ್ನೋ ಬರೆದರು. ಈ ಪ್ರಕರಣದ ಬಗ್ಗೆ ನ್ಯಾಯಾಲಯವು ಮುಂಬರುವ 16ನೇ ತಾರೀಕಿನಂದು ಅಂದರೆ ಬುಧವಾರಕ್ಕೆ ಮುಂದೂಡಲಾಗಿದೆ.
ಹೀಗೆ ಹೇಳಿ ಅವರು ಆದೇಶವನ್ನು ಹೊರಡಿಸಿದರು. ನಂತರ ತಮ್ಮ ಆಸನದಿಂದ ಮೇಲೆದ್ದರು. ವಿಶ್ವಾಸ್ ಕೋಪದಿಂದ ತನ್ನ ಕೋಟ್ ತೆಗೆದು ತನ್ನ ಕ್ಯಾಬಿನಿಗೆ ಬಂದು ಮೇಜಿನ ಮೇಲೆ ಇಟ್ಟಿದ್ದ ನೀರಿನ ಲೋಟವನ್ನೇ ಒಂದೇ ಉಸಿರಿನಲ್ಲಿ ಕುಡಿದು ಮುಗಿಸಿದ. ಅಶ್ವಿನ್ ಅವನನ್ನು ಹಿಂಬಾಲಿಸಿ ವಿಶ್ವಾಸ್ ಎಂದ. ವಿಶ್ವಾಸ್ ಕೋಪದಿಂದ ನಿಮ್ಗೆ ನನ್ನಿಂದ ಏನನ್ನು ಮುಚ್ಚಿಡಬೇಡಿ ಅಂತ ಹೇಳಿರ್ಲಿಲ್ವಾ? ಹಾಗಾದ್ರೆ ಮದುವೆಗೆ ಮುಂಚೆ ಭಾವನ ಆತ್ಮಹತ್ಯೆಗೆ ಯತ್ನಿಸಿದಾಳೆ ಅಂತ ನೀವ್ಯಾಕೆ ನನಗೆ ಹೇಳಲಿಲ್ಲ? ಕೂಗಾಡಿದ. ಅಶ್ವಿನ್ ಇದನ್ನ ತಿಳ್ಕೊಳ್ಳೋದು ಅಷ್ಟು ಮುಖ್ಯ ಅಂತ ನನ್ಗನ್ಸಿರ್ಲಿಲ್ಲ. ಮುಖ ಸಣ್ಣದು ಮಾಡಿದ. ವಿಶ್ವಾಸ್ ನಿಮ್ಮ ಆಲೋಚನೆಯಿಂದಾಗಿ ನಾವು ಈ ಪ್ರಕರಣನ ಕಳ್ಕೊಳ್ಬಹುದು ಅಂತ ನಿಮಗೆ ತಿಳಿತಾ ಇಲ್ವಾ ಎಂದ. ಅಶ್ವಿನ್ ತಕ್ಷಣ ತನ್ನ ಕೈಗಳನ್ನು ಮಡಚಿಕೊಂಡು ದಯವಿಟ್ಟು ವಿಶ್ವಾಸ್, ನನ್ನ ಮಗಳಿಲ್ಲದೆ ನಾನು ಒಂದಿನನೂ ಬದುಕೋಕೆ ಸಾಧ್ಯ ಇಲ್ಲ ಅಂಗಲಾಚಿದಂತೆ ಹೇಳಿದಾಗ ವಿಶ್ವಾಸ್ ತುಸು ಮೆತ್ತಗಾದ. ವಿಶ್ವಾಸ್ ಹಾಗಾದ್ರೆ ಭಾವನಾ ಆತ್ಮಹತ್ಯೆಗೆ ಯತ್ನಿಸಿದ್ದು ಯಾಕಂತ ಹೇಳಿ ಎಂದ ತುಸು ಮೆಲ್ಲಗೆ. ಇದ್ದಕ್ಕಿದ್ದಂತೆ ಅಶ್ವಿನ್ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಓಡಲು ಶುರುವಾದವು. ಆದರೆ ಅವನಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ವಿಶ್ವಾಸ್ ಹೇಳು ಅಶ್ವಿನ್, ಯಾಕಂದ್ರೆ ಇವತ್ತು ಬೆಳಕಿಗೆ ಬಂದಿರೋ ವಿಷಯ ಈ ಪ್ರಕರಣವನ್ನೇ ನಮ್ಮ ಕೈಯಿಂದ ಜಾರಿ ಹೋಗೋ ಅಂಚಿಗೆ ಕರ್ಕೊಂಡು ಬಂದಿದೆ ಸಮಾಧಾನದಿಂದ ಹೇಳಿದ. ಅಶ್ವಿನ್ ಚಿಂತೆಗೀಡಾದನು. ನನಗೆ ಗೊತ್ತಿಲ್ಲ. ನನ್ನ ಮತ್ತೆ ಭಾವನಾ ಮದುವೆಗೆ ಮೊದಲು ನಾವು ಯಾವತ್ತೂ ಸರಿಯಾಗಿ ಮಾತಾಡೋದು ಸುತ್ತಾಡೋದು ಮಾಡಿರಲೇ ಇಲ್ಲ. ಮದುವೆ ಆದಮೇಲೂ ಸಹ ನಮ್ಮ ಸಂಬಂಧದಲ್ಲಿ ಕಹಿ ಹಾಗೇನೇ ಇತ್ತು ಎಂದನು. ವಿಶ್ವಾಸ್ ನೀನೇನನ್ನಾದರೂ ಮರೆ ಮಾಡ್ತಿದ್ಯಾ ಅಶ್ವಿನ್ ಸಂಶಯದಿಂದ ಕೇಳಿದ. ಅಶ್ವಿನ್ ಇಲ್ಲ ಏನು ಎಂದ ತಡವರಿಸುತ್ತಾ. ವಿಶ್ವಾಸ್ ನನ್ನ ನೋಡಿ ಎಂದ. ಅಶ್ವಿನ್ ಹಣೆಯ ಮೇಲೆ ಮೂಡಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಭಾವನ ತುಂಬ ಹಠಮಾರಿ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಜಗಳ ಆಡ್ತಾ ಇದ್ಲು ಅಂದ. ವಿಶ್ವಾಸ್ ಇದನ್ನ ಸಾಬೀತುಪಡಿಸೋಕೆ ಏನಾದರೂ ಪುರಾವೆಗಳಿವೆಯಾ ನಿಮ್ಮ ಹತ್ರ ಎಂದು ಕೇಳಿದ. ತೇವಗೊಂಡ ಕಣ್ಣುಗಳಿಂದ ಅಶ್ವಿನ್ ನೀವು ಲಾಯರ್ ಹೌದಲ್ವಾ? ನೀವು ನನ್ನನ್ನು ಗೆಲ್ಲೋಕೆ ಏನು ಬೇಕಾದರೂ ಮಾಡಬಹುದು. ನೀವು ಏನು ಹೇಳಿದ್ರೂ ನಾನು ಮಾಡ್ತೀನಿ. ಆದರೆ ನನಗೆ ನನ್ನ ಅನ್ಯ ಮುಂದಕ್ಕೆ ಮಾತನಾಡಲಾಗಲಿಲ್ಲ ಅವನಿಗೆ. ಇದ್ದಕ್ಕಿದ್ದ ಹಾಗೆ ಅಶ್ವಿನ್ ವಿಶ್ವಾಸ್ ದಯವಿಟ್ಟು ಎಂದು ಅಳುತ್ತಾ ತನ್ನ ಕೈಗಳನ್ನು ಮುಗಿದುದನ್ನು ನೋಡಿ ವಿಶ್ವಾಸ್ ನಾನೇನಾದರೂ ಮಾಡ್ತೀನಿ, ನಮಗಿನ್ನೂ ಟೈಮ್ ಇದೆ ಎಂದ ಏನನ್ನೋ ಯೋಚಿಸುತ್ತಾ. ಅಶ್ವಿನ್ ಕಣ್ಣೀರು ಒರೆಸಿಕೊಂಡನು. ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ಕೇಳುತ್ತಿದ್ದ ಸಂಗಮ್ ಅಲ್ಲಿಂದ ಹೊರಗೆ ಹೋದರು. ಕೆಲವು ದಿನಗಳ ಹಿಂದೆ ಶೀತಲ್ ಬೆಳಕಿನ ಕಿರಣಗಳಿಂದ ತುಂಬಿದ ಕೋಣೆಯ ಒಳಗೆ ಒಬ್ಬಂಟಿಯಾಗಿ ನಿಂತಿದ್ದಳು. ಅವಳು ಸುತ್ತಲೂ ನೋಡುತ್ತಿರುವಾಗ ಪರದೆಗಳ ಹಿಂದಿನಿಂದ ಗಾಳಿಯಲ್ಲಿ ತೂಗಾಡುತ್ತಿರುವ ಧ್ವನಿಯೊಂದು ಅವಳು ಕೇಳಿಸಿಕೊಂಡಳು. ಹೇ ಶೀತು, ಕೇಳು, ನನಗೆ ನೀನು ಬೇಕು. ಅಲೆದಾಡುತ್ತಿದ್ದ ಪರದೆಯ ಕಡೆಗೆ ಶೀತಲ್ ನೋಡುತ್ತಿದ್ದಂತೆಯೇ ಅವಳಿಗೆ ಅಲ್ಲಿ ಅಶ್ವಿನ್ ನಿಂತಿರುವಂತೆ ಭಾಸವಾಯಿತು. ಶೀತಲ್ ಅದರತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಪರದೆಯ ಹಿಂದೆ ಇದ್ದ ಆ ನೆರಳು ಕಣ್ಮರೆಯಾಯಿತು. ಅವಳು ಪರದೆ ಸರಿಸಿ ಕೆಲವು ಹೆಜ್ಜೆ ಇಡುತ್ತಿದ್ದಂತೆ ಅವಳು ನ್ಯಾಯಾಲಯದ ಆವರಣದಲ್ಲಿ ನಿಂತಿದ್ದಳು. ಆನಂತರ ಅವಳ ಕಣ್ಣುಗಳು 3 ವರ್ಷದ ಹಿಂದೆ ಮೊದಲ ಬಾರಿಗೆ ಅಶ್ವಿನ್ನನ್ನು ನೋಡಿದ ಆ ಸ್ಥಳದ ಮೇಲೆ ಬಿದ್ದವು. ಅವನ ಸುತ್ತಲೂ ಒಂದು ದೊಡ್ಡ ಜನಸಮೂಹವಿದೆ. ಎಲ್ಲರೂ ಅವನ ಸುತ್ತಲೂ ವೃತ್ತಾಕಾರವಾಗಿ ನಿಂತಿದ್ದಾರೆ. ಅದು ಒಂದು ದೊಡ್ಡ ಸರ್ಕಲ್. ಶೀತಲ್ ಆನ್ಯಾ ಊರ್ಮಿಳಾರ ಮಡಿಲಲ್ಲಿ ನಿರಂತರವಾಗಿ ಅಳುತ್ತಿರುವುದನ್ನು ನೋಡಿದಳು. ಆದರೆ ಅಶ್ವಿನ್ ಅವರ ನಡುವೆ ಅವಳನ್ನು ದಿಟ್ಟಿಸುತ್ತಿದ್ದಾನೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಅಶ್ವಿನ್ ಕೈಯಲ್ಲಿ ಕ್ಯಾನೊಂದು ಕಾಣಿಸಿಕೊಂಡಿತು. ಶೀತಲ್ ಏನನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಅಶ್ವಿನ್ ಆ ಕ್ಯಾನಲ್ಲಿ ಇದ್ದ ಎಣ್ಣೆಯನ್ನು ತನ್ನ ಮೇಲೆ ಸುರಿದುಕೊಂಡನು. ಶೀತಲ್ ಹೆದರುತ್ತಾ ಎಲ್ಲರ ಕಡೆಗೂ ನೋಡುತ್ತಾಳೆ. ಆದರೆ ಅವನನ್ನು ತಡೆಯಲು ಯಾರೂ ಮುಂದೆ ಬರಲೇ ಇಲ್ಲ. ಕ್ಯಾನನ್ನು ಇನ್ನೊಂದು ಬದಿಗೆ ಎಸೆದವನು ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಗೀರಿದ. ಶೀತಲ್ ನಿಧಾನವಾಗಿ ಅವನ ಕಡೆಗೆ ಓಡಿದಳು. ನೋ ನೋ. ಆಮೇಲೆ ಇದ್ದಕ್ಕಿದ್ದ ಹಾಗೆ ನಕ್ಕ ಅಶ್ವಿನ್ ಅವಳನ್ನು ನೋಡುತ್ತಾ ಐ ಲವ್ ಯು ಎಂದು ಹೇಳಿ ಬೆಂಕಿ ಕಡ್ಡಿಯನ್ನು ತನ್ನ ಮೇಲೆ ಎಸೆದುಕೊಂಡ. ಶೀತಲ್ ನೋ ನೋ ಎಂದು ಕಿರುಚುತ್ತಾ ಅವನ ಅಶ್ವಿನ್ ಬಳಿಗೆ ಓಡಿದಳು. ನೋ ಎಂದು ಕಿರಿಚಿದ ಶೀತಲ್ ಎದ್ದು ಕುಳಿತಳು. ಬೆವರಿನಿಂದ ತೊಯ್ದು ಹೋಗಿದ್ದ ಅವಳು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನು ಸಮಾಧಾನಗೊಳಿಸಿಕೊಳ್ಳಲು ಯತ್ನ ನಡೆಸುತ್ತಿದ್ದಳು. ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ.
ರೂಮ್ ಬಾಗಿಲು ಕ್ಲೋಸ್ ಆಗಿದ್ದ ಕಾರಣ ಅವಳ ಧ್ವನಿ ಹೊರಗೆ ಹೋಗಲಿಲ್ಲ. ಆದರೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುಜಾತರಿಗೆ ಏನೋ ಸದ್ದು ಕೇಳಿದಂತಾಗಿ ಅವರು ಶೀತಲ್ ರೂಮಿನ ಕಡೆಗೆ ಓಡಿ ಬಂದರು. ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡು ಶೀತಲ್ ಬಿಟ್ಟು ಬಿಡದೆ ಅಳುತ್ತಿದ್ದಳು. ಅವಳ ಇಡೀ ದೇಹ ಕಂಪಿಸುತ್ತಿತ್ತು. ನಾವು ಚಳಿಯಾದಾಗ ಅಥವಾ ಭಯಗೊಂಡಾಗ, ಚಿಂತಿತರಾದಾಗ, ಏನಾದರೂ ತಪ್ಪಿತಸ್ಥೆ ಭಾವನೆ ಬಂದಾಗ ಅಥವಾ ವಿಷಾದ ವ್ಯಕ್ತಪಡಿಸುವಾಗ ನಾವು ನಡುಗ್ತೀವಿ. ಹಾಗಾದ್ರೆ ಅಶ್ವಿನ್, ನಿಮ್ಗೆ ಯಾಕೆ ಹೀಗೆ ಆಗ್ತಿದೆ ಹೇಳಿ? ಅಶ್ವಿನ್ ತನ್ನ ಕೂದಲಲ್ಲಿ ಕೈ ಹಾಕಿ ಕಿತ್ತುಕೊಳ್ಳುತ್ತಾ, ತಪ್ಪಿತಸ್ಥ ಭಾವನೆ ಎಂದನು. ಅವಿನಾಶ್ ಏನು ಅರ್ಥವಾಗದಂತೆ ಕೇಳಿದರು. ಅಶ್ವಿನ್ ನಡುಗುವ ಕೈಗಳಿಂದ, ನೀವು ಕೊಟ್ಟ ಭರವಸೆನ ಈಡೇರಿಸದಿದ್ದಕ್ಕಾಗಿ ಎಂದ. ಸುಜಾತ ಬಾಗಿಲು ತೆಗೆದ ತಕ್ಷಣ ಮಂಚದ ಮೇಲೆ ಅಳುತ್ತಾ ಕುಳಿತಿದ್ದ ಶೀತಲಾಳನ್ನು ನೋಡಿದಳು. ಶೀತು ಎನ್ನುತ್ತಾ ಅವಳ ಬಳಿಗೆ ಧಾವಿಸಿ ಹೋದರು. ಸುಜಾತ ಮಂಚದ ಬಳಿ ತಲುಪಿದ ತಕ್ಷಣ ಶೀತಲ್ ಅವರನ್ನ ತಬ್ಬಿಕೊಂಡು ನಿರಂತರವಾಗಿ ಅಳಲು ಶುರು ಮಾಡಿದಳು. ಚಿಕ್ಕಮ್ಮ, ಚಿಕ್ಕಮ್ಮ, ಅದು ಅದು ನನಗೆ ಅದು ತುಂಬ ಕೆಟ್ಟ ಕನ್ಸು ಬಿತ್ತು ಚಿಕ್ಕಮ್ಮ ಎಂದು ಬಿಕ್ಕಳಿಸುತ್ತಾ ಅಳುತ್ತಿದ್ದಳು. ಸುಜಾತ, ಪುಟ್ಟ, ಅದೊಂದು ಕನಸು ಅಷ್ಟೇ ಕಣೋ. ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗಿದ್ಯಾ ಅನ್ಸುತ್ತೆ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೆ? ಅವಳನ್ನು ಸಮಾಧಾನಿಸುತ್ತಾ ಕೇಳಿದರು. ಶೀತಲ್, ಅದು ಚಿಕ್ಕಮ್ಮ ಹೀಗೆ ಹೇಳುತ್ತಾ ಮತ್ತೊಮ್ಮೆ ಜೋರಾಗಿ ಅಳಲು ಶುರು ಮಾಡಿದಳು. ಸುಮಾರು ಅರ್ಧ ಗಂಟೆಯ ಬಳಿಕ ಸೋಫಾ ಮೇಲೆ ಕುಳಿತು ಎತ್ತಲು ದಿಟ್ಟಿಸುತ್ತಿದ್ದ ಶೀತಲ್ ಬಳಿಗೆ ಕಾಫಿ ಕಪ್ ಹಿಡಿದು ಬಂದ ಸುಜಾತ ಅಲ್ಲೇ ಇದ್ದ ಟೀಪಾಯ್ ಮೇಲೆ ಇಟ್ಟು ಅವಳ ಪಕ್ಕ ಕುಳಿತು ಅವಳ ತಲೆ ಸವರುತ್ತಾ, ಈಗ ಹೇಗಿದೆಯಾ ಪುಟ್ಟ ಎಂದು ಕೇಳಿದರು. ಸೊರ್ಸೊರೆನ್ನುತ್ತಿದ್ದ ಮೂಗನ್ನು ಕೈಯಲ್ಲಿ ಹಿಡಿದಿದ್ದ ಕರ್ಚೀಫಿನಿಂದ ಒರೆಸಿಕೊಳ್ಳುತ್ತಾ, ಚೆನ್ನಾಗಿದ್ದೀನಿ ಚಿಕ್ಕಮ್ಮ ಎಂದಳು. ಸುಜಾತ, ಹೇಳು, ಏನು ಯೋಚನೆ ಮಾಡ್ತಾ ಮಲಗಿದ್ದೆ ಎಂದರು. ಶೀತಲ್ ಕಾಫಿ ಕಪ್ಪನ್ನು ಕೈಗೆ ಎತ್ತಿಕೊಳ್ಳುತ್ತಾ, ಚಿಕ್ಕಮ್ಮ, ನಿನ್ನೆ ಅಕ್ಷಯ್ ನಾವು ಮೂರೇ ಇರೋ ಗ್ರೂಪ್ ಒಂದಕ್ಕೆ ವಿಡಿಯೋ ಕಳಿಸಿದ್ದ, ನೀವು ಅದನ್ನು ನೋಡಿದ್ರಾ? ಅದರಲ್ಲಿ ಎಂದವಳಿಗೆ ಗಂಟಲುಬ್ಬಿ ಬಂದಿತ್ತು. ಸುಜಾತ, ನೀನು ಆ ವಿಡಿಯೋನ ನೋಡಿದ್ಯಾ? ನಾನು ಅಕ್ಷಯ್ಗೆ ಡಿಲೀಟ್ ಮಾಡೋಕೆ ಹೇಳಿದ್ನಲ್ಲ ಎಂದರು ಆತಂಕದಿಂದ. ಶೀತಲ್ ಸುಜಾತರನ್ನು ದೀನವಾಗಿ ನೋಡಿದಳು. ಸುಜಾತ, ಶೀತು ಗೊಂದಲದಿಂದ ಅವಳೆಡೆಗೆ ನೋಡಿದರು. ಶೀತಲ್, ನನಗೆ ಗೊತ್ತಿಲ್ಲ ಚಿಕ್ಕಮ್ಮ, ನಾನು ಅಲ್ಲಿ ಏನು ನೋಡಿದೆ ಅದು ನಿಜಾನ ಅಂತ ನನಗೆ ಗೊತ್ತಾಗಬೇಕು ಎಂದಳು. ಸುಜಾತ, ಮಗಳೇ, ನೀನು ಮತ್ತೆ ಅದೇ ಹಾದಿಲಿ ಯಾಕೆ ಹೋಗ್ಬೇಕಂತ ಇದೆಯಾ? ಅದು ಮುಳ್ಳುಗಳಿಂದ ತುಂಬಿರೋ ನಿನಗೆ ಪ್ರತಿ ಹೆಜ್ಜೆಲ್ಲೂ ತೊಂದರೆ ಕೊಡೋ ದಾರಿ ಕಣಮ್ಮ. ಅದರಿಂದ ಹೊರಗೆ ಬಂದಿದ್ಯಾ, ಮತ್ತೆ ಅದ್ರ ಕಡೆ ಗಮನ ಕೊಡಬೇಡ ಮಗಳೇ ಚಿಂತಿತರಾಗಿ ಹೇಳಿದರು. ಪ್ಲೀಸ್ ಹೇಳಿ ಚಿಕ್ಕಮ್ಮ ದಂಬಾಲು ಬಿದ್ದಳು. ಸುಜಾತ ಭಾರವಾದ ಹೃದಯದಿಂದ ಹೇಳಲು ಶುರು ಮಾಡಿದರು. ನನಗೆ ವಿಷಯ ಅಷ್ಟೊಂದು ಗೊತ್ತಿಲ್ಲ, ಆದರೆ ಅಶ್ವಿನ್ ಬಗ್ಗೆ ನನಗೆ ಸ್ವಲ್ಪ ತಿಳಿದಿದೆ. ಅದಕ್ಕಾಗಿಯೇ ನೀನು ಎಲ್ಲವನ್ನ ಹೇಳ್ಕೊಂಡ್ಮೇಲೂ ನಾನು ಅವನನ್ನು ದ್ವೇಷಿಸೋಕೆ ಹೋಗಲಿಲ್ಲ. ಹೌದು, ನೀನು ನೋವು ಪಡೋದನ್ನು ನೋಡಿ ನಾನು ಅವನ ಮೇಲೆ ಕೋಪ ಮಾಡಿಕೊಂಡೆ. ನಾನೊಂದು ದಿನ ಅವನನ್ನು ಸೂಪರ್ ಮಾರ್ಕೆಟ್ ಒಂದರಲ್ಲಿ ನೋಡಿದೆ. ಬಹುಶಃ ಅವನಿಗೆ ಅವನ ತಪ್ಪಿನ ಅರಿವಾಗಿರಬಹುದು. ಅದರಿಂದ ಅವನು ತನ್ನ ನೋಟ ತಪ್ಪಿಸಿ ದೂರದಲ್ಲೇ ನಿಂತಿದ್ದ. ನನಗೂ ಕೋಪ ಇತ್ತು, ಆದ್ದರಿಂದ ನಾನು ಅವನನ್ನು ಮತ್ತೆ ನೋಡಲಿಲ್ಲ. ಈ 3 ವರ್ಷಗಳಲ್ಲಿ ನಿನ್ನ ಜೀವನ ಹಾಗೇ ಇದ್ದಿರಬಹುದು, ಆದರೆ ಅವನ ಜೀವನ ಪ್ರತಿದಿನ ಹೊಸದೊಂದು ಬಣ್ಣ ಕಟ್ಕೊಂಡು ತುಂಬ ಬದಲಾಯಿಸ್ತಾನೆ ಹೋಯಿತು. ಅಕ್ಷಯ್ ನನಗೆ ಒಂದು ವಿಡಿಯೋ ಕಳಿಸಿದ್ದ. ಆ ವಿಡಿಯೋದಲ್ಲಿ ಅವನು ಯಾವುದೋ ವಿಷಯಕ್ಕೆ ಯಾರ್ದೋ ಜೊತೆ ಜೋರಾಗಿ ಜಗಳ ಮಾಡ್ತಿದ್ದ. ಅದಾದಮೇಲೆ ಲಾಯರ್ ಸೇರಿದಂತೆ ಹೆಚ್ಚು ಜನಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಶುರು ಮಾಡ್ದ. ಸಾರ್ವಜನಿಕವಾಗಿ ಅವನು ಶಂಕರಾದೇವಿ ಪೀಠದ ಸ್ಥಾನ ತಗೊಳ್ಳೋಕೆ ನಿರಾಕರಿಸ್ದ. ಇದರಿಂದ ಅವನ ಸ್ವಂತ ಸಮುದಾಯದ ಜನರೇ ಅವನ ಮೇಲೆ ಹಲ್ಲೆ ಮಾಡಿದ್ರು. ಅವನು ಆ ಪ್ರಕರಣನ ಸೋತು ದಿನ ಅವನನ್ನು ನಿಯಂತ್ರಿಸೋಕೆ ಪೊಲೀಸರಿಂದನೇ ಸಾಧ್ಯ ಆಗದೆ ಹೋಯಿತು. ನಾನು ಅವನ ಸುದ್ದಿನ ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರೂ ಅವನು ನಮ್ಮ ನಗರದ ಪತ್ರಿಕೆಯ ಮುಖಪುಟದಲ್ಲಿ ಕಾಣಿಸ್ಕೊಳ್ತಾನೆ ಇದ್ದ. ಅವನ ಹೆಂಡತಿ ಸಾವನ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಹುಟ್ಟಾಕಿದ್ವು. ಮಹಿಳಾ ಆಯೋಗದವರು ಅವ್ರ ಮನೆ ಮುಂದೆ ಧರಣಿ ಕೂತ್ರು. ಗೌರವ ಅನ್ನೋದು ಸಾಸಿವೆ ಕಾಳಷ್ಟು ಉಳಿದೆ ಮಣ್ಣು ಪಾಲಾಗೋಯ್ತು ಎಂದು ತಮಗೆ ತಿಳಿದಷ್ಟನ್ನು ಹೇಳಿದರು. ಶೀತಲ್ ನಡುಕ ಬಹುತೇಕ ಕಡಿಮೆಯಾಗಿತ್ತು. ಅವಳು ಸುಜಾತರ ಮಾತುಗಳನ್ನು ಮೆಲುಕು ಹಾಕುತ್ತಲೇ ಇದ್ದಳು. ಈ 3 ವರ್ಷಗಳು ತಾನು ಇನ್ನೂ ಅದೇ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೇನೆ ಅನ್ನಿಸಲು ಶುರುವಾಯಿತು.
ಮುಂದೆ ಸಾಗುವುದನ್ನು ಬಿಟ್ಟು ಅಶ್ವಿನ್ ತನ್ನ ದಾರಿಯನ್ನು ಬಹುತೇಕ ಮುಚ್ಚಿದ ಸ್ಥಳಕ್ಕೆ ಹೋಗುವ ಸಾಹಸಕ್ಕೆ ಮುಂದಾದಳು. ಸುಜಾತರ ಮಾತುಗಳನ್ನು ಕೇಳಿದ ಶೀತಲ್ ಅಶ್ವಿನ್ ಇದೇ ಊರಿನಲ್ಲಿ ಇದ್ದಾನೆ ಎನ್ನುವ ವಿಷಯವನ್ನು ಅವರಿಗೆ ಹೇಳಲು ಹೋಗಲಿಲ್ಲ. ಶೀತಲ್ಗೆ ಕ್ಲಿನಿಕ್ಗೆ ಹೋಗಲು ಟೈಮ್ ಆಗುತ್ತಿತ್ತು. ಆದ್ದರಿಂದ ಸುಜಾತ ಅಡುಗೆ ಮನೆಯ ಕಡೆಗೆ ಹಿಂತಿರುಗಿದರು. ಆದರೆ ಸುಜಾತರ ಮಾತುಗಳು ಮತ್ತೊಮ್ಮೆ ಶೀತಲಾಳನ್ನು ಬಸ್ ನಿಲ್ದಾಣದ ಹೊರಗೆ ತನಗಾಗಿ ಕಾಯುತ್ತಾ ನಿಲ್ಲುತ್ತಿದ್ದ ಅಶ್ವಿನ್ ಬಳಿಗೆ ಕರೆದೊಯ್ದಿದ್ದವು. ತನ್ನ ಫೋನನ್ನು ಎತ್ತಿಕೊಂಡವಳು ತನಗೆ ತಿಳಿದಿದ್ದ ನಂಬರೊಂದಕ್ಕೆ ಕಾಲ್ ಮಾಡಿದಳು. ಅವಿನಾಶ್ ಫೋನ್ ರಿಂಗ್ ಆದಾಗ ಪಿಕ್ ಮಾಡಿದವರು, ಹೇಳು ಶೀತಲ್ ಎಂದರು. ಶೀತಲ್ ಆದಷ್ಟು ಮೆಲುದನಿಯಲ್ಲಿ ಗುಡ್ ಮಾರ್ನಿಂಗ್ ಸರ್ ಎಂದಳು. ಏನು ಬೆಳಿಗ್ಗೆನೇ ಫೋನ್, ನನ್ನ ಕೆಲಸ ಇನ್ನೂ ಮುಗ್ದಿಲ್ವಲ್ಲ ಎಂದರು ನಗುತ್ತಾ. ಸರ್ ದಯವಿಟ್ಟು ನನಗೆ ಸಹಾಯ ಮಾಡಿ, ಬೆಗ್ ಮಾಡುವಂತೆ ಕೇಳಿದಳು. ಅದಕ್ಕಾಗಿ ತಾನೇ ನಾನಿಲ್ಲಿರೋದು, ಯು ಡೋಂಟ್ ವರಿ ಎಂದರು. ಆಳವಾದ ಉಸಿರನ್ನು ತೆಗೆದುಕೊಂಡ ಶೀತಲ್, ಸರ್ ನಾನು ಅಶ್ವಿನ್ ಅನ್ನೋ ಹೆಸರಲ್ಲಿ ಒಬ್ರನ್ನ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ. ಅವನಿಗೆ ಒಂದು ಮೆಂಟಲ್ ಹೆಲ್ತ್ ಸರ್ಟಿಫಿಕೇಟ್ ಬೇಕಿತ್ತು. ಅದಕ್ಕಾಗಿ ನಾನು ಅವನಿಗೆ ಬೇರೆಯವ್ರ ನಂಬರ್ ಕೊಟ್ಟು ಅವ್ರ ಬಳಿಗೆ ಕಳಿಸುವವಳಿದ್ದೆ. ಆದರೆ ಅವನಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಟ್ರೀಟ್ ಮಾಡಿದ ಹಾಗೆ ಎಂದು ಹೇಳಿದವಳಿಗೆ ಮುಂದೆ ಮಾತನಾಡಲಾಗಲಿಲ್ಲ. ಅವಿನಾಶ್ ಸರಿ ಕಳಿಸು ಎಂದವರು ಕಾಲ್ ಕಟ್ ಮಾಡಲು ಹೋದಾಗ, ಆದರೆ ಸರ್ ನೀವಿದನ್ನು ಪರ್ಸ್ನಲ್ ಆಗಿ ಮಾಡಬೇಕು ಎಂದು ರಿಕ್ವೆಸ್ಟ್ ಮಾಡಿದಳು. ಅವಿನಾಶ್ ಅದನ್ನು ನಾನು ಡಿಸೈಡ್ ಮಾಡ್ತೀನಿ, ನೀನು ಕಳಿಸು ಎಂದರು. ಶೀತಲ್ ಸರಿ ಸರ್ ಎಂದವಳು ಕಾಲ್ ಕಟ್ ಮಾಡಿದಳು. ಅಶ್ವಿನ್ ಕುಟುಂಬದ ಬಗ್ಗೆ ಸುಜಾತ ಬಹಳಷ್ಟು ಹೇಳಿದ್ದರು. ಆದರೆ ಅಶ್ವಿನ್ ಅದೇ ನಗರದಲ್ಲಿ ಇದ್ದಾನೆ, ಈಗ ಅವನ ಕೇಸ್ ವಿಶ್ವಾಸ್ ಕೈಯಲ್ಲಿದೆ ಎಂಬ ಅಂಶ ಅವರಿಗೆ ತಿಳಿದಿರಲಿಲ್ಲ. ಶೀತಲ್ ಮತ್ತೆ ಅವನತ್ತ ವಾಲುವುದು ಸುಜಾತರಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಮದುವೆಯ ವಿಷಯವನ್ನು ಆದಷ್ಟು ಬೇಗ ಇತ್ಯರ್ಥಗೊಳಿಸುವ ಸಲುವಾಗಿ ಅವರು ಅಂದು ಸಂಜೆ ವಿಶ್ವಾಸ್ನನ್ನು ಮತ್ತೆ ಊಟಕ್ಕೆ ಆಹ್ವಾನಿಸಿದ್ದರು. ಸುಜಾತರ ಜೊತೆ ಸೇರಿ ಪ್ಲೇಟ್ಗಳನ್ನು ಜೋಡಿಸುತ್ತಾ ಶೀತಲ್, ನೀವು ಸುಮ್ಮನೆ ನನಗೊಂದು ಮಾತು ಹೇಳಿದ್ರೆ ನಾನು ಬೇರೆ ಡೈನಿಂಗ್ ಟೇಬಲೇ ತರಿಸ್ಬಿಡ್ತೀನಿ ಚಿಕ್ಕಮ್ಮ ಎಂದು ನಕ್ಕಳು. ಸುಜಾತ, ಈಗ ಅದೆಲ್ಲ ಏನು ಬೇಡ, ಅದೇನು ಕೆಲಸ ಮಾಡ್ತಾ ಇದೀಯಾ, ಸುಮ್ಮನೆ ಬೇಗ ಬೇಗ ಮುಗಿಸು. ಸ್ವಲ್ಪ ಆತುರದಲ್ಲಿಯೇ ಇದ್ದರು. ಯಾಕೆ ಚಿಕ್ಕಮ್ಮ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದ್ದೀರಾ ಅನುಮಾನದಿಂದ ಕೇಳಿದಳು. ಸುಜಾತ, ಮದುವೆ ಡೇಟ್ನ ಫಿಕ್ಸ್ ಮಾಡಿಸೋದಕ್ಕೆ ನಾನು ವಿಶ್ವಾಸ್ನ ಊಟಕ್ಕೆ ಕರೆದಿದ್ದೀನಿ ಎಂದರು. ಶೀತಲ್ ಸುಜಾತರತ್ತ ದೀರ್ಘವಾಗಿ ನೋಡಿದಳು. ಅದನ್ನು ಗಮನಿಸಿದ ಸುಜಾತ, ಮಗಳೇ ನಾವಿನ್ನೂ ಮುಂದಕ್ಕೆ ಹೋಗ್ತಾ ಇದ್ರೆ ವಿಶ್ವಾಸ್ ಫ್ಯಾಮಿಲಿ ಈ ಸಂಬಂಧನ ಮುರ್ಕೊಳ್ಳೋ ಸಾಧ್ಯತೆ ಇದೆ ಪುಟ್ಟ ಎಂದರು. ಶೀತಲ್ ಸುಜಾತರನ್ನು ಅಚ್ಚರಿಯಿಂದ ನೋಡಿದಳು. ಸುಜಾತ ಮುಂದುವರೆದು, ಇಷ್ಟು ತಿಂಗಳು ವಿಶ್ವಾಸ್ ನಿನ್ನ ಮಾತಿಗೆ ಮಣಿದು ಅವನ ಕುಟುಂಬವನ್ನು ಒಪ್ಪಿಸ್ತಾ ಬಂದಿದ್ದಾನೆ. ಅವನ ಹೆತ್ತವ್ರ ಮುಂದೆ ಅವನು ಇನ್ನಷ್ಟು ಹೇಳೋಕೆ ಆಗುತ್ತಾ? ಹೀಗೆ ಹೇಳುತ್ತಾ ಅವರು ಈಗಾಗಲೇ ಸಿದ್ಧಪಡಿಸಿದ್ದ ಊಟವನ್ನು ಹಾಟ್ ಬಾಕ್ಸ್ಗೆ ಹಾಕಿಕೊಂಡು ತೆಗೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು. ವಿಶ್ವಾಸ್ ಮತ್ತು ಅನಿಲ್ ಇಬ್ಬರು ಸೇರಿಯೇ ಊಟಕ್ಕೆ ಕುಳಿತರು. ಶೀತಲ್ ನೀರಿನ ಲೋಟಗಳನ್ನು ಹಿಡಿದು ಅಲ್ಲಿಗೆ ಬಂದಳು. ವಿಶ್ವಾಸ್ ಒಂದು ಕ್ಷಣ ಶೀತಲ್ ಕಡೆ ನೋಡಿ ನಗುತ್ತಾ ಊಟ ಮಾಡಲು ಶುರು ಮಾಡಿದ. ಸ್ವಲ್ಪ ಸಮಯದ ನಂತರ ಶೀತಲ್ ಕಾರಿನ ಬಳಿ ವಿಶ್ವಾಸ್ನ ಜಾಕೆಟ್ ಅನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಳು. ವಿಶ್ವಾಸ್ ಸುಜಾತ ಮತ್ತು ಅನಿಲ್ ಅವರ ಜೊತೆ ಬಹಳ ಸಮಯ ಮಾತನಾಡಿದ ಬಳಿಕ ಹೊರಗೆ ಬಂದನು. ಶೀತಲ್ ಅಲ್ಲಿ ನಿಂತಿರುವುದನ್ನು ನೋಡಿ ನಗುತ್ತಾ ಅವಳ ಕೈಯಲ್ಲಿದ್ದ ಜಾಕೆಟ್ ಪಡೆದು ತೊಟ್ಟುಕೊಂಡು, ಹೊರಗೋಗುವಾಗ ನೀನು ಕೂಡ ಬೆಚ್ಗೆ ಶ್ವೆಟ್ರ್ ಹಾಕೋ, ಈಗಾಗಲೇ ಚಳಿ ಶುರುವಾಗ್ಬಿಟ್ಟಿದೆ ಎಂದನು. ಶೀತಲ್ ಆಯ್ತು ಎಂದಳು ನಿರ್ಭಾವುಕ ದನಿಯಲ್ಲಿ. ವಿಶ್ವಾಸ್ ಏನಾಯ್ತೋ, ನಿನ್ನ ಮುಖ ಯಾಕೆ ಇಷ್ಟೊಂದು ಬಾಡಿ ಹೋಗಿದೆ ಎಂದು ಕೇಳಿದ. ಶೀತಲ್ ಹಾಗೇನೂ ಇಲ್ಲ ಎಂದು ನಕ್ಕಳು. ಹಾಗಿದ್ರೆ ಈಗಿಂದಲೇ ತಯಾರಿ ಶುರು ಮಾಡು, ಮದುವೆ ಜನವರಿಲಿ ಎಂದು ಕಣ್ಣು ಮಿಟಕಿಸಿದ. ಶೀತಲ್ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬಹುದಾ ಎಂದಳು. ವಿಶ್ವಾಸ್ ಕೇಳು ಎಂದ. ಶೀತಲ್ ನಾನು ಈಗಲೇ ಮದುವೆ ಬೇಡ ಅಂದರೆ ನಿಮ್ಮ ಮನೆಯವರು ಮದುವೆನ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ ಅಂತ ಚಿಕ್ಕಮ್ಮ ಹೇಳಿದ್ರು ಎಂದಳು. ವಿಶ್ವಾಸ್ ಜೋರಾಗಿ ನಗುತ್ತಾ, ಓ ಅದಾ, ಅದು ಯಾಕಂದರೆ ನಿನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ ಎಂದ. ಶೀತಲ್ಗೆ ಅರ್ಥವಾಗಲಿಲ್ಲ. ಒತ್ತಡನಾ ಎಂದು ಕೇಳಿದಳು. ವಿಶ್ವಾಸ್ ನಿನಗೆ ಅರ್ಥ ಆಗಲ್ಲ, ನಾನು ಹೊರಡ್ತೀನಿ ಎಂದು ನಕ್ಕು ಹೊರಟು ಹೋದ. ಶೀತಲ್ ಏನೂ ಹೇಳಲಿಲ್ಲ. ಅವಳ ಮನಸ್ಸಿನಲ್ಲಿ ಈಗ ಒಂದೇ ಒಂದು ಮಾತು ಪ್ರತಿಧ್ವನಿಸುತ್ತಿತ್ತು. ಅದು
ಒತ್ತಡ.